ಚಿಕ್ಕಮಗಳೂರು ತಾಲೂಕು ಬಿಂಡಿಗ ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚಾಪುರ ಗ್ರಾಮದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ನಿಂತು ಸಾಂಕ್ರಾಮಿಕ ರೋಗಗಳು ಹರಡಲು ಕಾರಣವಾಗಿದೆ. ಈ ಗ್ರಾಮದಲ್ಲಿ ಸುಮಾರು 20 ರಿಂದ 30 ಕುಟುಂಬದವರು ವಾಸಿಸುತ್ತಿದ್ದಾರೆ. ಈ ಗ್ರಾಮಕ್ಕೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ಮಳೆ ಬಂತೆಂದರೆ ಸಾಕು, ಮಳೆಯ ನೀರು ಮನೆಯೊಳಗೆ ನುಗ್ಗುತ್ತಿದೆ. ಮಳೆ ನಿಂತ ಮೇಲೆ ಚರಂಡಿಯಲ್ಲಿ ನೀರು ಮುಂದೆ ಹೋಗದೆ ಅಲ್ಲೇ ನಿಂತು ದುರ್ವಾಸನೆ ಬೀರುತ್ತಿದೆ. ಇದರಿಂದಾಗಿ ವಾಹನ ಸಂಚಾರಕ್ಕೂ ತೊಂದರೆಯಾಗುವುದರ ಜೊತೆಗೆ ಅಕ್ಕಪಕ್ಕದ ಮನೆಯವರಿಗೆ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡುತ್ತಿದೆ. ಚರಂಡಿ ಪಕ್ಕದಲ್ಲಿಯೇ ಮನೆಗಳು ಇದ್ದು, ಈ ಬಾರಿ ಸುರಿದ ಧಾರಾಕಾರ ಮಳೆಗೆ ಮನೆಯೊಳಗೆ ನೀರು ನುಗ್ಗುವುದಲ್ಲದೆ ಮನೆಯ ಫೌಂಡೇಶನ್ ಕೂಡ ಕುಸಿದಿದೆ. ಈ ಗ್ರಾಮದಲ್ಲಿ ಒಂದು ಪ್ರಸಿದ್ಧ ಕೆಂಚರಾಯ ಸ್ವಾಮಿ ದೇವಾಲಯ ಕೂಡ ಇದ್ದು, ದಿನಂಪ್ರತಿ ಅಕ್ಕಪಕ್ಕದ ಗ್ರಾಮದಿಂದ ಅನೇಕ ಭಕ್ತಾದಿಗಳು ದೇವಾಲಯಕ್ಕೆ ಬಂದು ಹೋಗುತ್ತಾರೆ. ಆದರೆ ಈ ದೇವಾಲಯದ ಮುಂದೆ ಇರುವ ಚರಂಡಿ ಕುಸಿದಿದ್ದು, ಮಳೆಯ ನೀರು ದೇವಾಲಯದ ಆವರಣದ ಒಳಗೆ ನುಗ್ಗುತ್ತಿದೆ. ಪಂಚಾಯಿತಿ ಸದಸ್ಯ ತಮ್ಮೇಗೌಡ ಅವರು ಮಾತನಾಡಿ, ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆಯ ನೀರು ಮನೆಯೊಳಗೆ ನುಗ್ಗುತ್ತಿದೆ. ಜೊತೆಗೆ ಅಲ್ಲಲ್ಲಿ ನೀರು ನಿಲ್ಲುತ್ತಿರುವುದರಿಂದ ಸೊಳ್ಳೆಗಳ ಹಾವಳಿ ಜಾಸ್ತಿಯಾಗಿದೆ. ಇದರಿಂದಾಗಿ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನಿಯಾದಂತಹ ಸಾಂಕ್ರಾಮಿಕ ರೋಗಗಳು ಹರಡುತ್ತದೆಯೋ ಎಂಬ ಭಯದಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ಮಳೆ ಜಾಸ್ತಿ ಆಗಿರೋದ್ರಿಂದ ಗುಡ್ಡದ ನೀರು ಇಲ್ಲೇ ಬಂದು ಮನೆಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ಬಸವರಾಜು ಅಂತ ಒಂದು ಮನೆ ಕಟ್ಕೊಂಡಿದ್ರೆ ಒಂದ್ಸಲ ಊಡಿ ಹೋಗಿ ಮತ್ತೆ ಕಟ್ಟಿಕೊಂಡಿದ್ದಾನೆ. ಅದರಿಂದ ಇಲ್ಲಿ ಮತ್ತೆ ಮುಂದೆ ಕೆಂಚಾಪುರ ಗ್ರಾಮಸ್ಥರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅಲ್ಲಿಂದ ಮುಂದೆ ಕೆಂಚರಾಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಭಾರಿ ಜನಗಳು ಬರೋದ್ರಿಂದ ಭಾರಿ ತೊಂದರೆ ಆಗ್ತಾ ಇದೆ. ಅಲ್ಲಿಂದ ಮುಂದಕ್ಕೆ ಕೊಳ್ಳಕ್ಕನ ಕೆರೆ ಅಂತ ಇದೆ, ನೀರು ಅಲ್ಲಿಗೆ ಹೋಗ್ತಾ ಇದೆ. ಅದರಿಂದ ಸರ್ಕಾರದಿಂದ ಇದು ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಕೂಡಲೇ ಇದನ್ನು ಒಂದು ನಾಲ್ವೇ ತಾರೀಕು ಮಾಡಿಕೊಡ್ಬೇಕು ಅಂತ ಕೋರಿಕೆ ಹೇಳ್ತಿದ್ವಿ. ಶಾಸಕರಾಗಿರ್ಬೋದು, ಜಿಲ್ಲಾಡಳಿತ ಯಾವ ಅಧಿಕಾರಿಗಳಾದರೂ ಇದನ್ನು ಸ್ಪಂದಿಸಿ ಮಾಡಿಕೊಡ್ಬೇಕು ಅಂತ ನಮ್ಮ ಕೋರಿಕೆ. ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು, ಬೂತ್ ಅಧ್ಯಕ್ಷರಾದ ಶಿವಕುಮಾರ್ ಅವರು ಮಾತನಾಡಿ, ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸರಿಯಾದ ಚರಂಡಿ ವ್ಯವಸ್ಥೆ ಕಲ್ಪಿಸಿಕೊಡಬೇಕು, ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ವ್ಯಾಪ್ತಿಯ ಕೆಂಚಾಪುರ ಗ್ರಾಮದ ಇಲ್ಲಿರೋಂಥ ನಾಲ್ವೆಗಳು ಸುಮಾರು 25 ವರ್ಷ 30 ವರ್ಷದಿಂದ ಇದೆ. ಆದರೂ ಇಡೀ ಗುಡ್ಡದ ನೀರು ಜೋರು ಮಳೆ ಬಂತು ಅಂದರೆ 4-5 ಇಂಚು ಮಳೆ ಹೊಡಿತು ಅಂದರೆ ಇಲ್ಲಿರೋಂಥ ಗೋಡೆಗಳೆಲ್ಲ ಕುಸ್ತಿ ಜರುಗಿ ಹೋಗ್ತದೆ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಶಾಸಕರಾಗಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಹಾಗೂ ಗ್ರಾಮ ಪಂಚಾಯತ್ ಆಗಿರ್ಬೋದು, ಇದಕ್ಕೆಲ್ಲ ಸ್ಪಂದಿಸಿ ಇದೊಂದು ಅರ್ಜೆಂಟ್ ಬೇಗ ತುರ್ತುವಾಗಿ ಇದರಲ್ಲಿ ಕ್ರಮ ಕೈಗೊಳ್ಬೇಕಂತೇಳಿ ಈ ಗ್ರಾಮಸ್ಥರ ಪರವಾಗಿ ಇದನ್ನು ಕೋರಿಕೆ ಇಡ್ತಾಯಿದ್ದೀವಿ. ಇದು ಯಾವುದೇ ರೀತಿಯಲ್ಲಿ ಹಿಂಜರಿದೆ ಮಾಡಿದ್ರೆ ಇದಕ್ಕೆ ಉಗ್ರ ಹೋರಾಟ ಅಂತೂ ಖಂಡಿತ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬೇಗ ಎಚ್ಚೆತ್ತಿ
ಇದೊಂದು ನಾಲ್ವೆ ಮಾಡ್ಕೊಡ್ಬೇಕು ಅಂತೇಳಿ ಶಾಸಕರ ಗಮನಕ್ಕೂ ತಲುಪಿಸಿದ್ದೀವಿ. ಹಾಗೂ ಅದು ಅರ್ಜಿನೂ ಹಾಕಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಬಂದು ಸ್ಪಂದಿಸಿ ನೋಡಿ ಬೇಗ ತುರ್ತುವಾಗಿ ಮಾಡ್ಕೊಡ್ಬೇಕು. ಈ ಮುಂದೆ ಇದಕ್ಕಿಂತ ಮುಂದೆ ಒಂದು ಕೆಂಚರಾಯ ದೇವಸ್ಥಾನ ಇದೆ, ತುಂಬ ಹಳೆ ಕಾಲದ್ದು. ಅದರಿಂದ ಜನ ಅಲ್ಲಿ ದಾಟಾಡೋಕ್ಕೆ ಹೋಗೋಕ್ಕೆ ಬರೋಕ್ಕೆ ಭಾಳ ತೊಂದರೆ ಆಗಿದೆ. ಅದರಿಂದ ತುರ್ತುವಾಗಿ ಇದನ್ನು ಕೈಗೊಳ್ಳಿ ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೂ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ಮನವಿ ಮಾಡ್ಕೊಂಡು ಕೇಳಿ ಅಂತಾರೆ. ಮಂಡಲ ಪಂಚಾಯತ್ಗೆ ಬರ್ತಾರೆ, ಇಲ್ಲೆಲ್ಲ ಹೇಳ್ತಾರೆ, ಗ್ರಾಮ ಸಭೆಯವರೆಲ್ಲ ನೋಡ್ಕೊಂಡು. ಆದ್ರೂ ಸೊಳ್ಳೆ ಇಲ್ಲೇ ಇದ್ರೆ ಮನೆಯೊಳಗೆ ಎಷ್ಟು ಕ್ಲೀನ್ ಮಾಡಿರಿ, ನೀವು ರೋಡಿಂದ ಹೊರಗೆ ಒಳಕ್ಕೆ ಬಂದ್ರಿ ಸೊಳ್ಳೆ. ಅದಕ್ಕೋಸ್ಕರ ಅದನ್ನು ಬಾಕ್ಸ್ ರೆಡಿ ಮಾಡಿ ನೀರು ಓಡಂಗೆ ಮಾಡ್ಕೊಡಿ. ಈಗ ಒಂದು 4-5 ಇಂಚ್ ಮಳೆ ಬಂದು ಮನೆ ಬಿದ್ದೋಯ್ತು. ಅದನ್ನ ಮತ್ತೆ ನಾವು ಕಟ್ಟಿ ಎಲ್ಲ ರೆಡಿ ಮಾಡಿ ಇದು ಮಾಡಿದ್ವಿ. ಒಳಗೆ ನೀರು ನುಗ್ಗುತ್ತೆ, ಅಲ್ಲಿ ಗುಡ್ಡದ ನೀರು ಬಂದರೆ ಮನೆ ಒಳಗೆಲ್ಲ ನೀರು ನುಗ್ಗುತ್ತೆ. ದಯವಿಟ್ಟು ಬೇಗ ಆದಷ್ಟು ಬೇಗ ನಮಗೆ ಚರಂಡಿನೊಂದು ಮಾಡಿಕೊಡಿ ಅಂತ ಕೇಳ್ಕೊತಿದ್ದೀನಿ. ಈ ಸಂದರ್ಭದಲ್ಲಿ ಕೆಂಚಾಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು.